ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶಿರುವಿನಲ್ಲಿ ಫ್ಲ್ಯಾಟ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಸಂತೋಷ್ ಅಂದರೆ ಪೂಜಾ ಲವ್ ಮಾಡ್ತಿರೋ ಹುಡುಗ ಫ್ಲ್ಯಾಟ್ ತೊಗೋಬೇಕು ಅಂತ ಹೇಳಿ ಹುಡುಕ್ತಾ ಇರುವಾಗ ಅದೇ ಟೈಮಲ್ಲಿ ಮನೋಜನ್ಗೆ ರೋಹಿಣಿಗೆ ಈ 30 ಲಕ್ಷ ಯಾಮರ್ಸಿರೋ ಆ ವ್ಯಕ್ತಿ ಸಿಗ್ತಾನೆ. ಆ ವ್ಯಕ್ತಿ ಜೊತೆಗೆ ಸಂತೋಷ್ ಬೈಕಲ್ಲಿ ಬರ್ತಾ ಇರ್ತಾನೆ. ಸರ್, ಈಗ ನೀವು ಹೇಗೆ ಒಪ್ಕೊಂಡಿದ್ದೀರಲ್ವಾ ಫ್ಲ್ಯಾಟ್ ನಿಮಗೆ ಅಂತ ಹೇಳಿದಾಗ, ಇಲ್ಲ ಸರ್, ನಮ್ಮ ಅಣ್ಣ ಒಬ್ಬರಿದ್ದಾರೆ, ಅವ್ರನ್ನ ಒಪ್ಕೊಂಡ್ರೆ ಸಾಕು, ನಾನು ಆ ಫ್ಲ್ಯಾಟ್ ತೊಗೊಳಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದಾಗ, ಯಾರವರು ನಿಮ್ಮಣ್ಣ ಅಂತ ಅಂದಾಗ, ಇಲ್ಲ ನನ್ನ ಅಣ್ಣನ ಥರನೇ, ಆದರೆ ಅವರು ತುಂಬ ಒಳ್ಳೆಯವರು, ಅವರು ಹ್ಞೂ ಅಂತ ಅಂದರೆ ಸಾಕು, ನಾನು ನೋಡ್ತೀನಿ ಅಂತ ಹೇಳಿದಾಗ, ಹೌದಾ ಸರಿ ಬನ್ನಿ ಅವರಿಗೆ ಭೇಟಿ ಆಗೋಣ ಅಂತ ಹೇಳಿ ಸಂತೋಷ್ ಅವರು ಕರ್ಕೊಂಡು ಹೋಗ್ತಾ ಇರ್ತಾರೆ. ಸೂರ್ಯ ಒಂದು ಕಡೆ ಕೂತಿರುವಾಗ ಚೇತನ್, ಸೂರ್ಯ ಎಲ್ಲ ಫ್ರೆಂಡ್ಸ್ ಎಲ್ಲ ಕೂತಿರ್ತಾರೆ. ಅದೇ ಟೈಮಲ್ಲಿ ಸಂತೋಷ್ ಓಡ್ ಬಂದು, ಸರ್ ಬನ್ನಿ ನಾನು ಮೀಟ್ ಮಾಡಿಸ್ತೀನಿ ನಮ್ಮ ಅಣ್ಣವ್ರಿಗೆ ಅಂತ ಹೇಳಿ ಕರ್ಕೊಂಬರ್ತಾ ಇರೋವಾಗ ಅದೇ ಟೈಮಲ್ಲಿ ಒಂದು ಕಾಲ್ ಬರುತ್ತೆ. ಆ ವ್ಯಕ್ತಿ ಕಾಲಲ್ಲಿ ಮಾತಾಡ್ತಾ ಇರ್ತಾನೆ, ನೋಡಿ ಈಗ ಫ್ಲ್ಯಾಟಿಗೆ ಒಬ್ಬರು ಪ್ರಕಾರ ಸಿಕ್ಕಿದ್ದಾರೆ, ನಾವು ಅದು ಅಡ್ವಾನ್ಸ್ ಸಿಕ್ಕ ತಕ್ಷಣವೇ ನಾವು ಬಾಂಬೆ ಹೊರಟೋಗ್ಬಿಡೋಣ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಸೂರ್ಯನ ಹತ್ರ ಬಂದು ಸಂತೋಷ್ ಹೇಳ್ತಾನೆ, ಅಣ್ಣ ನಿಮ್ಮ ನೋಡಿದ್ರೆ ತುಂಬಾ ಖುಷಿ ಆಗುತ್ತಣ್ಣ, ನಿಮ್ಮ ಹತ್ರ ನಾನು ಒಂದು ವಿಚಾರ ಹೇಳಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದಾಗ, ಏನಪ್ಪ ಅದು ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಇಲ್ಲ ಅಣ್ಣ, ನಾಳೆ ಒಂದು 10 ಗಂಟೆಗೆ ನೀವು ರೆಡಿಯಾಗಿರಿ ಅಂತ ಹೇಳಿದಾಗ, ಯಾಕೆ ಏನಾಯಿತು ಅಂತ ಕೇಳಿದಾಗ, ಇಲ್ಲ ಅಣ್ಣ, ನಮ್ಮ ಹುಡುಗಿ ನಾನು ಇಷ್ಟಪಡ್ತಾರೋ ಹುಡುಗಿನ ನಾನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ, ಅಲ್ಲ ನೀನು ನೋಡಿದ್ಯಲ್ವಾ, ನಿನಗೆ ಖುಷಿ ಅಲ್ವಾ, ಸಾಕು ಬಿಡು, ನಾನು ಯಾಕೆ ನೋಡಲಿ ಅಂತ ಹೇಳಿದಾಗ, ಇಲ್ಲಣ್ಣ ನೀವು ಒಳ್ಳೆಯವರಲ್ವಾ, ನನಗೆ ಒಳ್ಳೆಯದೇ ಬಯಸೋದು, ನೀವು ನೋಡಿದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ, ಸರಿ 10 ಗಂಟೆಗೆ ನನಗೇನು ಕೆಲಸ ಇಲ್ಲ ಅಂದರೆ ಬರ್ತೀನಿ ಅಂತ ಹೇಳಿದಾಗ, ಇಲ್ಲ ಅಣ್ಣ ಅದೊಂದೇ ಕೆಲಸ ಅಲ್ಲ, ನಾನೊಂದು ಫ್ಲ್ಯಾಟ್ ತೊಗೊಳ್ತಾ ಇದ್ದೀನಿ, ಅದು ಕೂಡ ನೀವು ನೋಡಬೇಕು ಅಂತ ಹೇಳಿದಾಗ, ಈ ಕಡೆ ಚೇತನ್ ಅಂದರೆ ಕಾಮಿಡಿ ಮಾಡ್ತಾ ಇರ್ತಾನೆ, ಲವ್ ಮಾಡೋ ಹುಡುಗಿನೂ ರೆಡಿ, ಈಗ ಫ್ಲ್ಯಾಟು ರೆಡಿ, ಒಳ್ಳೆ ಕಲಾಕಾರ ಇವನು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಸೂರ್ಯ ಹೇಳ್ತಾನೆ, ಒಳ್ಳೇದಾಯಿತು, ನಿನಗೆ ಒಳ್ಳೇದಾಗುತ್ತೆ ಅಂತ ಅಂದರೆ ಸಾಕು, ಆದರೆ ನನಗೀಗ ನಾನು ಮದುವೆ ಆಗ್ತೀನಿ ಅಂದ್ರೇ ನನಗೆ ಗೊತ್ತಿರಲಿಲ್ಲ, ಅದೇ ಟೈಮಲ್ಲಿ ನನಗೆ ತಾಳಿ ಕಟ್ಟಿಸ್ಬಿಟ್ರು ಅಂತ ಹೇಳಿದಾಗ, ಸರಿ ಬಿಡೋಣ, ಏನಾಯಿತು ಅಂತ ಕೇಳಿದಾಗ, ಅದೊಂದು ಟೈಮ್ ಬರುತ್ತೆ ಅವಾಗ ಹೇಳ್ತೀನಿ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಸಂತೋಷ್ ಅವ್ರು ಹೇಳ್ತಾರೆ, ಅಣ್ಣ ಅವರು ಫ್ಲ್ಯಾಟು ತಗೋಗೋ ಅಂದರೆ ಕೊಡ್ತಾ ಇದ್ದಾರಲ್ಲ, ಅವ್ರು ಇಲ್ಲೇ ನಿಂತಿದ್ದಾರೆ, ಬಾರಣ ಭೇಟಿ ಮಾಡಿಸ್ತೀನಿ ಅಂತ ಹೇಳ್ತಾ ಇರುವಾಗ, ಅದೇ ಟೈಮಲ್ಲಿ ಬಾ ಅಂತ ಹೇಳಿ ಸಂತೋಷಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಅವರು ಅಂದರೆ ಆ ವ್ಯಕ್ತಿ ಮಾತಾಡ್ತಾ ಇರ್ತಾನೆ ಫೋನಲ್ಲಿ, ಹೇಗಾದರೂ ಮಾಡಿ ಯಾಮರ್ಸಿ ಆ ದುಡ್ಡನ್ನ ತೊಗೊಂಡೋಗೋಣ ಅಂತ ಹೇಳಿ ಮಾತಾಡ್ತಾ ಇರುವಾಗ, ಅದೇ ಟೈಮಲ್ಲಿ ಸೂರ್ಯ ಮತ್ತು ಆ ಸಂತೋಷ್ ಇಬ್ಬರು ಕೂಡ ಅಲ್ಲಿ ಮಾತಾಡಿಸ್ಬೇಕು ಅಂತ ಬರ್ತಾ ಇರುವಾಗ, ಅದೇ ಟೈಮಲ್ಲಿ ಸೂರ್ಯಂಗೆ ಫೋನ್ ಬರುತ್ತೆ. ಫೋನ್ ಬಂದಾಗ, ಹೌದಾ ಸರ್ ಈಗಲೇ ಬರಬೇಕಾ, ಬರ್ತೀನಿ ಸರ್ ಅಂತ ಹೇಳಿ ಫೋನ್ ಕಟ್ ಮಾಡಿದಾಗ, ಸಂತೋಷ್ ನಾನೀಗ ಹೊರಡ್ತೀನಿ, ನೆಕ್ಸ್ಟ್ ನಾನು ಬಂದು ನಾಳೆ ಹೇಗೋ 10 ಗಂಟೆ ಬರ್ತೀನಲ್ವಾ, ಆಗ ಮಾತಾಡಿದರೆ ಆಯಿತು ಅಂತ ಹೇಳಿ ಅಲ್ಲಿಂದ ಹೊರಟೋದ್ಮೇಲೆ ಸಂತೋಷ್ ಬಂದು ಆ ವ್ಯಕ್ತಿ ಹತ್ರ ಬರ್ತಾನೆ. ಆ ವ್ಯಕ್ತಿ ನೋಡಿದ ತಕ್ಷಣ ಅಂದರೆ ಕಾಲ್ ಕಟ್ ಮಾಡ್ತಾರೆ. ಕಾಲ್ ಕಟ್ ಮಾಡಿ, ಏನಂದ್ರು ಈಗ ಅಂತ ಹೇಳಿ ಕೇಳಿದಾಗ, ಇಲ್ಲ ನಾಳೆ 10 ಗಂಟೆ ಬರ್ತಾರಂತೆ, ಅವ್ರು ಓಕೆ ಅಂದಿದ್ದಾರೆ ಅಂತ ಹೇಳಿದಾಗ, ಇನ್ನೇನು ಒಳ್ಳೇದಾಯ್ತಲ್ವಾ ಅಂತ ಹೇಳಿ ಸಂತೋಷ್ ಮತ್ತು ಆ ವ್ಯಕ್ತಿ ಯಾಮರ್ಸ್ತಾ ಇರೋ ಫ್ರಾಡ್ ವ್ಯಕ್ತಿ ಇಬ್ಬರು ಕೂಡ ಬೈಕಲ್ಲಿ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಸ್ವಾಮೀಜಿ ಇಬ್ಬರು ವ್ಯಕ್ತಿಗಳಿಗೆ ಮಂತ್ರಿಸಿಬಿಟ್ಟು ಅಂದರೆ ತಾಯ್ತ ಕೊಡ್ತಾ ಇರ್ತಾರೆ. ಅದನ್ನು ನೋಡಿಬಿಟ್ಟು ಶಾಂತಿ ಹೇಳ್ತಾಳೆ, ಏನು ಕಸ್ತೂರಿ, ಇವರು ಕೈಯಲ್ಲಿ ಏನೋ ಮಂತ್ರ ಕೊಡ್ತಾ ಇದ್ದಾರೆ, ಅಂದರೆ ತಾಯ್ತ ಕೊಡ್ತಾ ಇದ್ದಾರೆ, ಇದಕ್ಕೆಲ್ಲ ಫೇಮಸ್ ಆಯಿರು ಅಂತ ಹೇಳಿದಾಗ, ಕಸ್ತೂರಿ ಹೇಳ್ತಾರೆ, ಆ ಥರ ಹೇಳಬಾರ್ದು ಶಾಂತಿ, ಇವರು ತುಂಬ ಶಕ್ತಿಶಾಲಿ, ಇವ್ರು ಕೊಡೋ ತಾಯ್ತದಿಂದ ಎಲ್ಲದು ಒಳ್ಳೇದಾಗುತ್ತೆ, ಆ ಥರ ಮಾತಾಡಬೇಡ ಅಂತ ಹೇಳ್ತಾಳೆ ಕಸ್ತೂರಿ. ಶಾಂತಿ ಕಸ್ತೂರಿಗೆ, ನೀವು ಹೋಗಿ ಅಮ್ಮ ಈಗ ನೀವು ಅಂತ ಹೇಳಿದಾಗ, ಶಾಂತಿ ಕಸ್ತೂರಿ ಅವ್ರು ಬಂದು, ನಮಸ್ಕಾರ ಸ್ವಾಮೀಜಿ ಅಂತ ಹೇಳಿದಾಗ, ನೀವು ಕೂತ್ಕೊಳ್ಳಿ ಅಮ್ಮ ಅಂತ ಹೇಳಿ ಆ ಸ್ವಾಮೀಜಿ ಹೇಳ್ತಾರೆ, ನಿಮ್ಮನ್ನು ನೋಡಿದರೆ ತುಂಬ ತೊಂದರೆಯಲ್ಲಿ ಇದ್ದೀರಾ ಅಂತ ಅನಿಸ್ತಾ ಇದೆ ಅಂತ ಹೇಳಿದಾಗ, ಶಾಂತಿ ಹೇಳ್ತಾಳೆ, ಹೌದು ಸ್ವಾಮೀಜಿ, ನೀವು ಹೇಳ್ತಾ ಇರೋದು ಸತ್ಯನೇ, ನನ್ನ ಮಗನಿಗೆ ನಾನು ಚೆನ್ನಾಗಿ ಓದಿಸಿ, ನಾನು ಡಿಗ್ರಿ ಮಾಡಿಸಿ, ನಾನು ಕೆಲಸನೂ ಕೊಡಿಸ್ದೆ, ಆದರೆ ಈಗ ನನಗೆ ಯಾಮಾರಿಸಿರೋದು ಅವಳ ಹೆಂಡತಿ, ನಾನು ತುಂಬ ಕೋಟ್ಯಾಧಿಪತಿ, ತುಂಬ ದುಡ್ಡಿದೆ ನನ್ನ ಹತ್ರ, ನಾನು ಕೋಟ್ಯಾಧಿಪತಿ ಮಗಳು ಅಂತ ಹೇಳಿ ಮಲೇಷ್ಯಾದವರು ನಾವು ಅಂತ ಹೇಳಿ ಯಾಮಾರಿಸ್ಬಿಟ್ಲು, ನನ್ನ ಮಗನಿಗೂ ಯಾಮಾರಿಸಿ, ನನಗೂ ಯಾಮಾರಿಸಿ, ನನ್ನ ಮಗನಿಗೆ ಮದುವೆ ಆಗಿದ್ದಾಳೆ ಅಂತ ಹೇಳಿ ಅಳ್ಕೊಂಡು ಹೇಳ್ತಾ ಇರ್ತಾಳೆ ಶಾಂತಿ. ಅದನ್ನು ಕಸ್ತೂರಿ ನೋಡ್ಬಿಟ್ಟು ಶಾಕಲ್ಲಿ ನೋಡ್ತಾ ಇರುವಾಗ, ಶಾಂತಿ ಕಸ್ತೂರಿ ಮುಖ ನೋಡಿಕೊಂಡು ಸುಮ್ಮನೆ ಆಗ್ತಾಳೆ. ಸ್ವಾಮೀಜಿ ಹೇಳ್ತಾರೆ, ಸರಿ ಅಮ್ಮ, ನೀವು ಹೇಳ್ತಾ ಇರೋದು ಸರಿನೇ, ಈಗ ನಮ್ಮ ಕಡೆಯಿಂದ ನಿಮಗೇನಾಗಬೇಕಾಯಿತು ಅಂತ ಹೇಳಿ ಕೇಳಿದಾಗ, ಶಾಂತಿ ಹೇಳ್ತಾಳೆ, ಅದೇ ಸ್ವಾಮೀಜಿ, ನನ್ನ ಸೊಸೆ ಮತ್ತು ನನ್ನ ಮಗ ಇಬ್ಬರು ಕೂಡ ಜೀವನ ಮಾಡಬಾರ್ದು, ಇಬ್ಬರು ದೂರ ಆಗಬೇಕು ಅಂತ ಹೇಳ್ತಾಳೆ ಶಾಂತಿ. ಆ ಸ್ವಾಮೀಜಿ ಹೇಳ್ತಾರೆ, ಏನಮ್ಮ
ಅಲ್ಲ ಗಂಡ ಹೆಂಡತಿಗೆ ದೂರ ಮಾಡೋದ ಏನಮ್ಮ ಇದು ಚೆನ್ನಾಗಿರುತ್ತಾ ಅಂತ ಹೇಳಿ ಆ ದೇವ್ರ ಮೆಚ್ತಾನ ಅಂತ ಹೇಳ್ತಾರೆ. ಶಾಂತಿ ಹೇಳ್ತಾಳೆ, ಯಾಕಂದರೆ ಸ್ವಾಮೀಜಿ ನನ್ನ ಮಗನಿಗೆ ಯಾಮರ್ಸಿದಾಳೆ, ಅವಳು ನನಗೂ ಕೂಡ ಯಾಮರ್ಸಿದಾಳೆ, ಅವಳ ಜೊತೆ ಜೀವನ ಮಾಡಬಾರ್ದು, ಅದಕ್ಕೆ ಇವರಿಬ್ರಿಗೂ ದೂರ ಮಾಡಿ ನಾನು ನನ್ನ ಮಗನಿಗೆ ಒಂದು ಕೋಟ್ಯಾಧಿಪತಿ ಹೆಣ್ಣು ತಂದು ನಾನು ಮದುವೆ ಮಾಡಬೇಕು ಅಂತಿದ್ದೀನಿ, ಅದಕ್ಕೆ ಸ್ವಾಮೀಜಿ ಅಂತ ಹೇಳ್ತಾಳೆ ಶಾಂತಿ. ಕಸ್ತೂರಿ ಹೇಳ್ತಾಳೆ, ಯಾಕೆ ಶಾಂತಿ ಸುಮ್ಮನಿರು, ಈ ಥರ ಎಲ್ಲ ಮಾಡೋದು ತಪ್ಪು ತಾನೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ, ಅಯ್ಯೋ ನಿನ್ನ ಮಗ ಹೇಗೆ ನಿನ್ನ ಸೊಸೆ ಜೊತೆ ಹೋಗ್ಬಿಟ್ನೋ ಹಾಗೆ ಇವಳು ಕೂಡ ನನ್ನಿಂದ ದೂರ ಮಾಡ್ತಾಳೆ, ಅದಕ್ಕಿಂತ ಮುಂಚೆ ನಾನೇ ದೂರ ಮಾಡಿಬಿಟ್ಟು ಬೇರೆ ಹುಡುಗಿನ ಮದುವೆ ಮಾಡಿಸಿದ್ರೆ ನನ್ನ ಲೈಫು ಸೆಟ್ಲು, ನನ್ನ ಮಗನೂ ಸೇಫ್ ಆಗಿರ್ತಾನೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಸ್ವಾಮೀಜಿ ಅದಕ್ಕೇನಾದರೂ ಪರಿಹಾರ ಇದೆಯಾ ಅಂತ ಕೇಳ್ತಾಳೆ. ಸ್ವಾಮೀಜಿ ಹೇಳ್ತಾರೆ, ಸರಿ ನಾನು ಒಂದು ತಾಯ್ತ ಕೊಡ್ತೀನಿ, ಅದನ್ನು ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ ಅಂತ ಕಣ್ಣು ಮುಚ್ಕೊಂಡು ಆ ತಾಯ್ತನ ತಗೊಂಡು ಮಂತ್ರ ಇರ್ತಾರೆ. ಇನ್ನೊಂದು ಕಡೆ ಕಸ್ತೂರಿ ಮತ್ತು ಶಾಂತಿ ಇಬ್ಬರು ಕೂಡ ಕಣ್ಣು ಮುಚ್ಕೊಂಡು ಅಂದರೆ ದೇವ್ರ ಹತ್ರ ಬೇಡ್ಕೊಂಡು ಕೂತಿರ್ತಾರೆ. ಆ ತಾಯ್ತನ ಮಂತ್ರಿಸ್ಬಿಟ್ಟು ತಗೊಳಮ್ಮ ಅಂತ ಅಂದರೆ ಶಾಂತಿ ಕೈಯಲ್ಲಿ ಕೊಟ್ಟಾಗ ಶಾಂತಿ ಅದನ್ನು ಈಸ್ಕೊಂಡು, ಸ್ವಾಮೀಜಿ ಇದನ್ನು ಏನು ಮಾಡಬೇಕು ಅಂತ ಹೇಳಿದಾಗ, ನಿನ್ನ ಮಗನ ಕೈಯಲ್ಲಿ ಇದು ಅಂದರೆ ಕೈಗೆ ಕಟ್ಟಬೇಕು, ಅದು ಕಟ್ಟಾದಮೇಲೆ ನೀವು ಅದು ದಿನದಿಂದ ದಿನಕ್ಕೆ ಅವರು ದೂರ ಆಗ್ತಾರೆ ಅಂತ ಹೇಳಿದಾಗ ಶಾಂತಿ ಖುಷಿ ಪಟ್ಕೊಂಡು, ಸ್ವಾಮೀಜಿ ಇದರಿಂದ ಏನು ಬೇರೆ ತೊಂದರೆ ಆಗಲ್ಲ ತಾನೇ, ಕೆಟ್ಟದೇನು ನಡೆಯಲ್ವಲ್ಲ ಅಂತ ಹೇಳಿದಾಗ, ನೀನು ಮಾಡೋಕೆ ಹೊರಟಿದ್ದಾರೆ ನಮ್ಮ ಕೆಟ್ಟದೇ ತಾನೇ, ಇದಕ್ಕಿಂತ ಕೆಟ್ಟದ್ದು ನಡೆಯುತ್ತಾ ಅಂತ ಹೇಳಿದಾಗ ಕಸ್ತೂರಿ ನಗ್ತಾ ಇರ್ತಾಳೆ. ಶಾಂತಿ ಹೇಳ್ತಾಳೆ, ಸ್ವಾಮೀಜಿ ಇದೆಷ್ಟು ದಿನಕ್ಕೆ ನಡೆಯುತ್ತೆ ಅಂತ ಹೇಳಿದಾಗ ಸ್ವಾಮೀಜಿಯವ್ರು ಹೇಳ್ತಾರೆ, ನೋಡಮ್ಮ ನಡೆಯುತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆಮೇಲೆ ನಿಮಗೆ ಅದು ಗೊತ್ತಾಗುತ್ತೆ, ಏನಾಯಿತು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಶಾಂತಿ ಬಂದು ಹೇಳ್ತಾಳೆ, ಸರಿ ಬರ್ತೀವಿ ಸ್ವಾಮೀಜಿ ಅಂತ ಅಲ್ಲಿ ದುಡ್ಡು ಇಟ್ಬಿಟ್ಟು ಶಾಂತಿ ಕಸ್ತೂರಿ ಇಬ್ಬರು ಕೂಡ ಹೊರಟೋಗ್ತಾರೆ. ಶಾಂತಿ ಹೊರಗಡೆ ಬಂದಮೇಲೆ ಕಸ್ತೂರಿ ಹೇಳ್ತಾಳೆ, ಈ ಖುಷಿ ಆಯ್ತಾ ನಿನಗೆ ಅಂತ ಹೇಳಿದಾಗ, ನನಗೆ ತುಂಬಾ ಖುಷಿ ಆಯಿತು, ಒಳ್ಳೆ ವ್ಯಕ್ತಿ ಹತ್ರನೇ ಕರ್ಕೊಂಬಂದಿದ್ಯಾ, ಇದು ಏನಾದರೂ ನಡೆದೋಯ್ತು ಅಂದರೆ ಇನ್ನೊಂದು ಕೆಲಸ ಇದೆ ಸ್ವಾಮೀಜಿ ಹತ್ರ ಬರೋಕ್ಕೆ ಅಂತ ಹೇಳಿದಾಗ, ಏನೇ ಶಾಂತಿ ಇನ್ಯಾವ ಕೆಲಸನೇ ಅಂತ ಹೇಳಿದಾಗ, ಇದಳಲ್ಲ ಹೂ ಕಟ್ಟೋಳು ಅವಳಿಗೂ ಸ್ವಲ್ಪ ಓಡಿಸ್ಬಿಟ್ಟು ಆದಷ್ಟು ಬೇಗ ನಾನು ಈ ಸೂರ್ಯಂಗೂ ನಾನು ಕೈ ಕಟ್ಟಬೇಕು ಇದನ್ನು ಆ ತಾಯ್ತಾನ ಅಂತ ಹೇಳ್ತಾಳೆ ಶಾಂತಿ. ಕಸ್ತೂರಿ ಹೇಳ್ತಾಳೆ, ಅಲ್ಲ ಕಣೆ ನೀನೇನೋ ಆ ಮತ್ತು ಸೂರ್ಯಂಗೂ ಮನೋಜನ್ಗೂ ಮತ್ತು ರೋಹಿಣಿಗೂ ದೂರ ಮಾಡ್ತೀಯ ಅಂತ ಕರ್ಕೊಂಬಂದೆ, ಆದರೆ ಅವಳು ನೋಡಿದರೆ ಏನೋ ಕೋಟ್ಯಾಧಿಪತಿ ಅಂತ ಯಾಮರ್ಸಿದ್ಲು, ಹಾಗಾಗಿ ನಿನಗೆ ಕರ್ಕೊಂಬಂದೆ, ಪಾಪ ಮೀನಾ ಏನು ಮಾಡಿದ್ರಳೆ, ಅವಳಿಗೆ ಯಾಕೆ ಈ ಥರ ಮಾಡ್ತಿದ್ಯಾ ಅಂತ ಹೇಳ್ತಾಳೆ ಕಸ್ತೂರಿ ಹೇಳ್ತಾಳೆ, ನೀನು ಅದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ನೀನು ಸೂರ್ಯನಿಗೂ ಮೀನನಿಗೂ ದೂರ ಮಾಡ್ತೀಯಾ ಅಂತ ಗೊತ್ತಿದ್ರೆ ನಾನು ಇಲ್ಲಿ ಕರ್ಕೊಂಬರ್ತಿರ್ಲಿಲ್ಲ, ನೀನು ಮಾಡ್ತಾ ಇರೋದು ತುಂಬಾ ತಪ್ಪು ಶಾಂತಿ ಅಂತ ಹೇಳ್ತಾಳೆ ಕಸ್ತೂರಿ ಹೇಳ್ತಾಳೆ, ಸರಿ ಹೋಗಿ ನೀನು ಬೇರೆ ಆಟೋ ಯಾವುದಾದ್ರೂ ಇದೆಯಾ ಅಂತ ನೋಡು ಅಂತ ಆ ಕಡೆ ಶಾಂತಿನ ಕಳಿಸ್ಬಿಟ್ಟು ಸಡನ್ನಾಗಿ ರೋಹಿಣಿಗೆ ಫೋನ್ ಮಾಡಿಬಿಟ್ಟು, ರೋಹಿಣಿ ಎಲ್ಲಿದೆಯಮ್ಮ, ನಾವು ಹೊರಗಡೆ ಸ್ವಾಮೀಜಿ ಕಡೆಯಿಂದ ಹೊರಗಡೆ ಹೋಗ್ತಾ ಇದ್ದೀವಿ, ನೀನು ಬೇಗ ಬಂದು ಸ್ವಾಮೀಜಿನ ಕಾಣ್ತೀಯ ತಾನೆ ಅಂತ ಹೇಳಿದಾಗ, ಹ್ಞೂ ಆಂಟಿ ಇನ್ನೇನು ಬರ್ತಾಯಿದ್ದೀನಿ ನಾನು ಅಂತ ಹೇಳ್ತಾಳೆ. ಕಸ್ತೂರಿ ಹೇಳಿದ ಮಾತಿಗೆ ರೋಹಿಣಿ ಹೇಳ್ತಾಳೆ, ಸರಿ ಆಂಟಿ ನಾನು ಬರ್ತಾಯಿದ್ದೀನಿ ಹೊರಡಿ ಅಂತ ಹೇಳ್ತಾಳೆ. ಶಾಂತಿ ಹೇಳ್ತಾಳೆ, ಕಸ್ತೂರಿ ಆಟೋ ಬಂತು ಬಾ ಅಂತ ಆಟೋನ ಹತ್ಕೊಂಡು ಹೋಗ್ತಾ ಇರುವಾಗ ಅದೇ ಟೈಮಲ್ಲಿ ಅಂದರೆ ರೋಹಿಣಿ ಕೂಡ ಬೇರೆ ಆಟೋದಿಂದ ಮತ್ತೆ ಬರ್ತಾರೆ. ರೋಹಿಣಿ ಸ್ವಾಮೀಜಿ ಹತ್ರ ಬರ್ತಾಳೆ, ಬಾರಮ್ಮ ಕೂತ್ಕೋ ಅಂತ ಹೇಳಿದಾಗ, ಏನಮ್ಮ ನಿನ್ನ ತೊಂದರೆ ಅಂತ ಸ್ವಾಮೀಜಿಯವ್ರು ಕೇಳಿದಾಗ, ಇಲ್ಲ ಸ್ವಾಮೀಜಿ ನಮ್ಮ ಅತ್ತೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ, ನಮ್ಮ ಗಂಡನಿಂದ ನಮ್ಮ ಅತ್ತೆಗೆ ದೂರ ಮಾಡಬೇಕು, ಅದಕ್ಕೇನಾದರೂ ಪರಿಹಾರ ಕೊಡಿ ಅಂತ ಹೇಳಿದಾಗ, ಸರಿ ಇರಮ್ಮ ಅಂತ ತಾಯ್ತನ ತೆಗೆದು ಪ್ರಾರ್ಥನೆ ಮಾಡಿ ಅಂದರೆ ಮಂತ್ರ ಹೇಳಿ ಆ ತಾಯ್ತನ ರೋಹಿಣಿ ಕೈಯಲ್ಲಿ ಕೊಡ್ತಾರೆ. ಸ್ವಾಮೀಜಿಯವ್ರು ಹೇಳ್ತಾರೆ, ನೋಡಮ್ಮ ಇದು ನಿನ್ನ ಗಂಡನ ಕೈಗೆ ತೋಳಿಗೆ ಕಟ್ಟಬೇಕು, ಆವಾಗ ಇದು ನಿನಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿದಾಗ, ಸರಿ ಸ್ವಾಮೀಜಿ ಅಂತ ಕೈ ಮುಗಿತಾಳೆ ರೋಹಿಣಿ. ಇನ್ನೊಂದು ಕಡೆ ಶಾಂತಿ ಮನೆಗೆ ಬರ್ತಾಳೆ. ಮನೆಗೆ ಬಂದು ಆ ಕಡೆ ಈ ಕಡೆ ನೋಡಿ ದೇವ್ರ ರೂಮಲ್ಲಿ ಹೋಗ್ಬಿಟ್ಟು ಆ ತಾಯ್ತನ ತೆಗೆದು ದೇವ್ರ ಹತ್ರ ಇಟ್ಬಿಟ್ಟು ಹೊರಗಡೆ ಬಂದು ಹೇಗಾದರೂ ಮಾಡಿ ಇವನಿಗೆ ಮನೋಜನ್ಗೆ ಈ ತಾಯ್ತ ಕಟ್ಬಿಟ್ರೆ ಆ ಪೌಡ್ರಮ್ಮ ಈ ಮನೆಯಿಂದ ಆಚೆ ಹೋಗ್ಬಿಡ್ತಾಳೆ, ಅವಳಿಂದ ದೂರ ಆಗ್ತಾನೆ ಅಂತ ಖುಷಿಯಿಂದ ಹೋಗ್ತಾಳೆ ಶಾಂತಿ. ಇನ್ನು ಅದಾದಮೇಲೆ ಸೂರ್ಯ ಮನೆಗೆ ಬರ್ತಾನೆ, ಕೈಯಲ್ಲಿ ಕವರ್ ಇಟ್ಕೊಂಡು ಬರ್ತಾನೆ. ಮೀನಾ ಅಂದ್ಕೊಂಡು ಬರ್ತಾ ಇರುವಾಗ ಅಡುಗೆ ರೂಮಲ್ಲಿ ಮೀನಾ ಕೆಲಸ ಮಾಡ್ತಾ ಇರ್ತಾಳೆ. ಮೀನಾ ಏನು ಮಾಡ್ತಿದ್ಯಾ ಅಂತ ಹೇಳಿದಾಗ, ಕಾಣಿಸ್ತಿಲ್ವಾ, ಕೆಲಸ ಮಾಡ್ತಿದ್ದೀನಿ ರೀ ಅಂತ ಹೇಳಿದಾಗ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ಹೂವು ಹಣ್ಣು ಕಾಯಿ ಎಲ್ಲ ತಂದು ಪೂಜೆ ಮಾಡ್ಕೊಂಬಂದೆ, ಪ್ರಸಾದನೂ ಕೊಟ್ಟಿದ್ದಾರೆ, ಹೂವು ಕೂಡ ಇದೆ, ಮುಡ್ಸ್ಲಾ ಅಂತ ಹೇಳಿದಾಗ, ರೀ ಎಲ್ಲರೂ ನೋಡ್ತಾರ್ರಿ ಅಂತ ಹೇಳಿದಾಗ, ಏನು ಮಾಡೋಕ್ಕಾಗತ್ತೆ, ನನ್ನ ಹೆಂಡತಿಗೆ ನಾನು ಮುಡ್ಸೋರಲ್ಲಿ ಏನು ತಪ್ಪಿದೆ ಅಂತ ಹೇಳಿದಾಗ, ರೀ ಕೆಲಸ ಮಾಡ್ತಾಯಿದ್ದೀನಿ ಆಮೇಲೆ ಮುಡ್ಸೋರಂತೆ, ದೇವ್ರ ರೂಮಲ್ಲಿ ಇಡಿ ಅಂತ ಮೀನಾ ಹೇಳಿದಾಗ, ಅದೇ ಟೈಮಲ್ಲಿ ಸೂರ್ಯ ಹೋಗ್ಬಿಟ್ಟು ದೇವ್ರ ರೂಮಲ್ಲಿ ಪ್ರಸಾದ ಇಡಬೇಕು ಅಂತ ಹೋದಾಗ ಅಲ್ಲಿ ಶಾಂತಿ ತಾಯ್ತಾ ಇಟ್ಟಿರ್ತಾಳೆ. ಆ ತಾಯ್ತನ ನೋಡ್ಬಿಟ್ಟು, ಮೀನಾ ಇದು ನೀನು ತಂದಿರೋದ ಅಂತ ಹೇಳಿದಾಗ, ರೀ ನಾನು ಯಾಕೆ ರೀ ತಾಯ್ತ ತರಲಿ, ನಾನು ಏನೇ ಇದ್ದರೂ ಹೂವು ಮಾತ್ರ ತರೋದು, ತಾಯ್ತ ನಾನು ಯಾಕೆ ತರಲಿ ಅಂತ ಹೇಳಿದಾಗ, ಒಂದು ವೇಳೆ
ಒಳ್ಳೆ ಸಕ್ಕರೆ ತಂದಿದ್ರೆ ಏನು ಮಾಡಿರಬೇಕು, ಅದೇ ಹೇಳ್ತೀನಲ್ಲ ಕಸ್ತೂರಿ ಆಂಟಿ ಮನೆ ಹತ್ರ ಅವರು ಆ ಕಡೆ ಈ ಕಡೆ ದೇವರು ತಿಂಡ್ರು ಅಂತ ಓಡಾಡ್ತಾ ಇರ್ತಾರೆ, ಅವರೇ ತಂದಿಟ್ಟಿರ್ಬೋದಲ್ವಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಸಕ್ಕರೆ ಏನೇ ಮಾಡಿದ್ರು ಒಳ್ಳೇದಾಗಲಿ ಅಂತಲೇ ಮಾಡಿರ್ತಾರೆ, ಒಳ್ಳೇದಕ್ಕೆ ತಂದಿರ್ತಾರೆ, ಇದನ್ನ ಅಪ್ಪಂಗೆ ಕಟ್ಟಿದರೆ ಹೇಗಿರುತ್ತೆ ಅಂತ ಹೇಳಿ ಈ ಕಡೆ ರಂಗನಾಥ್ ಅವ್ರ ರೂಮ್ ಹತ್ರ ಹೋಗಿ ಅಪ್ಪ ಅಪ್ಪ ಅಂತ ಹೇಳಿ ಕೇಳಿದಾಗ, ಏನಪ್ಪ ಸೂರ್ಯ ಬಾ ಅಪ್ಪ ಒಳಗಡೆ ಅಂತ ಹೇಳಿ ಹೇಳ್ತಾರೆ. ರಂಗನಾಥ್ ಅವ್ರ ರೂಮಲ್ಲಿ ಹೋಗ್ಬಿಟ್ಟು ಸೂರ್ಯ ತಾಯ್ತನ ತಗೊಂಡು ಅಪ್ಪ ಕೈ ಕೊಡಪ್ಪ ಇಲ್ಲಿ ಅಂತ ಹೇಳಿ ಕೈನ ತಗೊಂಡು ಆ ತಾಯ್ತನ ಕಟ್ತಾನೆ. ಯಾಕಪ್ಪ ತಾಯ್ತ ಅಂತ ಹೇಳಿದಾಗ, ಅಯ್ಯೋ ಅಪ್ಪ ಸಕ್ಕರೆ ಒಳ್ಳೇದಾಗಲಿ ಅಂತ ಹೇಳಿ ತಂದಿರ್ತಾರೆ, ನಿನಗೆ ತಾನೇ ಒಳ್ಳೇದಾಗಬೇಕು, ಅದಕ್ಕೆ ಕೈ ಕಟ್ತಾ ಇದ್ದೀನಪ್ಪ ಅಂತ ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ, ಅಲ್ಲಪ್ಪ ನಾನಿನ್ ಚಿಕ್ಕ ಮಗುನ ತಾಯ್ತ ಕಟ್ಕೊಳ್ಳೋಕ್ಕೆ ಅಂತ ಹೇಳಿದಾಗ, ಹಾಗೆ ಅನ್ಕೊಳಪ್ಪ ಅಂತ ಹೇಳ್ತಾರೆ. ಅಲ್ಲ ಕಣೋ ಸೂರ್ಯ, ಅವಳು ಏನಕ್ಕೆ ತಂದಿದ್ದಾಳೆ, ಏನಕ್ಕೋಸ್ಕರ ತಂದಿದ್ದಾಳೆ ಅಂತ ಗೊತ್ತಿಲ್ಲ, ನೀನು ನೋಡಿದ್ರೆ ತಾಯ್ತ ನನಗೆ ಕಟ್ತಾ ಇದೆಯಾ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ರಂಗನಾಥ್ ಅವ್ರು ತಾಯ್ತ ಕಟ್ಟಿರೋದು ನೋಡಿ ಶಾಂತಿ ಬಂದು ನೋಡ್ತಾಳೆ. ಏನ್ರಿ ತಾಯ್ತ ಕಟ್ಕೊಂಡಿದ್ದೀರಿ ಅಂತ ಹೇಳಿದಾಗ, ಅದೇ ದೇವ್ರ ಪೂಜೆ ಅಂದರೆ ದೇವ್ರ ಮನೇಲಿತ್ತು, ಆ ತಾಯ್ತನ ಕಟ್ಟಿದ್ದಾನೆ ಸೂರ್ಯ ಅಂತ ಹೇಳಿದಾಗ, ಹೌದಾ ಅಂದ್ಕೊಂಡು ಹೋಗ್ಬಿಟ್ಟು ಯೋಚನೆ ಮಾಡಿ, ಅಯ್ಯೋ ರೀ ಅದನ್ನು ಫಸ್ಟು ತೆಗೆದು ಬಿಸಾಕಿ ಅಂತ ಹೇಳಿದಾಗ, ಸೂರ್ಯ ಯಾಕೆ ತೆಗೆದು ಬಿಸಾಕಬೇಕು ಅಂತ ಹೇಳಿದಾಗ, ಫಸ್ಟು ಅದು ತೆಗಿಯು ಅಂತ ಹೇಳ್ತಾರೆ. ಯಾಕೆ ನಾನು ತೆಗಿಯಕ್ಕೆ ಬಿಡಲ್ಲ ಅಂತ ಹೇಳಿದಾಗ, ಸೂರ್ಯ ಹೇಳ್ತಾ ಇರೋದು ಮಾತನ್ನು ಕೇಳಿಸ್ಕೊಂಡು ಶಾಂತಿ ಹೇಳ್ತಾಳೆ, ಲೇ ನಿನಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರೋ ರೀ, ಫಸ್ಟ್ ಅದನ್ನು ತೆಗೀರಿ ಅಂತ ಹೇಳಿ ಶಾಂತಿ ಹೇಳಿದಾಗ, ಹೌದು ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ, ಯಾಕೆ ತೆಗಿಬೇಕು ಅಂತ ಹೇಳಿದಾಗ ಮೀನಾ ಬಂದು ಕೇಳ್ತಾಳೆ, ಯಾಕತ್ತೆ ನೀವು ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ತಾನೇ ನೀವು ಮಂತ್ರಿಸ್ಕೊಂಡು ಬಂದಿರೋದು ಅಂತ ಹೇಳಿದಾಗ, ನಿನಗೇನು ಹೇಳ್ತಾ ಇದೆಯಾ ಮಂತ್ರಿಸ್ಕೊಂಡು ಬರೋದ ಅಂದಾಗ, ಹೌದು ನೀವು ಅದಕ್ಕೆ ತಾನೇ ತಂದಿರೋದು ಅಂತ ಹೇಳಿದಾಗ, ಹೌದು ನಾನು ಒಳ್ಳೇದಾಗಲಿ ಅಂತಲೇ ತಂದಿರೋದು, ಆದರೆ ನೀವು ಅದನ್ನು ತೆಗೀರಿ ಅಂತ ಹೇಳಿದಾಗ, ಸೂರ್ಯ ಹೇಳ್ತಾನೆ, ಯಾಕೆ ತೆಗಿಬೇಕು, ಯಾಕೆ ಹಾಕೋಬಾರ್ದು ಅಂತ ಹೇಳಿದಾಗ, ಅದು ಮನೋಜಂಗೋಸ್ಕರ ತಂದಿರೋದು ಕಣೋ ಅಂತ ಹೇಳ್ತಾರೆ. ಮನೋಜನ್ಗ, ಓ ನಿನ್ನ ಮುದ್ದಿನ ಮಗನ್ಗ, ಹಾಗಿದ್ರೆ ಅಪ್ಪಂಗೆ ಒಳ್ಳೇದಾಗಲಿ ಬಿಡಿ ಅಂತ ಹೇಳಿ ಸೂರ್ಯ ಹೇಳಿದಾಗ, ಹಾಗಲ್ಲ ಕಣೋ ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ, ಅದು ತೆಗಿಯೋ ಫಸ್ಟು ಅಂತ ಹೇಳಿದಾಗ, ಸೂರ್ಯ ಏನು ಮಾಡಿದ್ರು ತೆಗಿಯಲ್ಲ, ಇಲ್ಲ ಅಪ್ಪನ ಹತ್ರ ಇರಲಿ ಅಂತ ಹೇಳಿದಾಗ, ಇನ್ನೊಂದು ಕಡೆ ಐರನ್ ಮಾಡ್ತಾ ಇರ್ತಾಳೆ ರೋಹಿಣಿ. ಐರನ್ ಮಾಡ್ತಾ ಇರುವಾಗ ಮನೋಜ ಹೇಗೋ ಮಾಡಿ ಸುಟ್ಕೊಂಡಾದ್ಮೇಲೆ ಶಾಂತಿ ಬಂದ್ಬಿಟ್ಟು, ಏನೇ ಮಾಡಿದೆ ನೀನು, ಮೋಸ ಮಾಡಿದಲ್ದೆ ನನ್ನ ಮಗನ ಕೈ ಕೂಡ ಸುಟ್ಟೆ, ನಿನಗಷ್ಟು ಗೊತ್ತಾಗಲ್ವಾ ಅಂತ ಹೇಳಿದಾಗ, ಮನೋಜ ಏಕಾಏಕಿ ಬಂದ್ಬಿಟ್ಟು, ನೀನು ಯಾಕೆ ರೂಮಿಗೆ ಬಂದೆ, ನೋಡು ರೂಮಿಂದ ಆಚೆ ನಡಿ ಅಂತ ಹೇಳಿ ಶಾಂತಿಗೆ ಹೇಳಿದಾಗ, ಶಾಂತಿ ಶಾಕ್ ಆಗಿ ಮನೋಜನ ಮುಖ ನೋಡ್ತಾ ಇರ್ತಾಳೆ. ರೋಹಿಣಿಗೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಗಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.